ಹಲೋ ಮಕ್ಕಳೇ. ಧ್ವನಿ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ಮುಖ್ಯವಾಗಿ ಧ್ವನಿಯ ಮೂಲಕ ಪರಸ್ಪರ ಸಂವಹನ ನಡೆಸುತ್ತೇವೆ. ನಮ್ಮ ದೈನಂದಿನ ಜೀವನದಲ್ಲಿ ಮನುಷ್ಯರು, ಪ್ರಾಣಿಗಳು, ವಾಹನದ ಹಾರ್ನ್ಗಳು ಮುಂತಾದ ವಿವಿಧ ಮೂಲಗಳಿಂದ ಉತ್ಪತ್ತಿಯಾಗುವ ವಿವಿಧ ಶಬ್ದಗಳನ್ನು ನಾವು ಕೇಳುತ್ತೇವೆ. ಇಂದು ನಾವು ವಿವಿಧ ರೀತಿಯ ಧ್ವನಿಯ ಬಗ್ಗೆ ಓದುತ್ತೇವೆ. ಪ್ರಾರಂಭಿಸುವ ಮೊದಲು ಹಿಂದಿನ ವಿಷಯವನ್ನು ಪರಿಷ್ಕರಿಸೋಣ. ಪುನರಾವರ್ತನೆ. ಧ್ವನಿಯು ಯಾಂತ್ರಿಕ ಶಕ್ತಿಯ ಒಂದು ರೂಪವಾಗಿದ್ದು, ಅದು ಶ್ರವಣ ಸಂವೇದನೆಯನ್ನು ಉಂಟುಮಾಡುತ್ತದೆ. ಮಾಧ್ಯಮದ ಕಣಗಳು ಅಲೆಯ ಪ್ರಸರಣದ ದಿಕ್ಕಿನ ಉದ್ದಕ್ಕೂ ಚಲಿಸಿದರೆ ಅಲೆಗಳನ್ನು ರೇಖಾಂಶದ ಅಲೆಗಳು ಎಂದು ಕರೆಯಲಾಗುತ್ತದೆ. ಧ್ವನಿ ತರಂಗಗಳು ರೇಖಾಂಶವಾಗಿರುತ್ತವೆ. ಧ್ವನಿಯ ಪ್ರಸರಣದ ಸಮಯದಲ್ಲಿ ಮಾಧ್ಯಮದಲ್ಲಿನ ಕಣಗಳ ಹೆಚ್ಚಿನ ಸಾಂದ್ರತೆಯ ಪ್ರದೇಶವನ್ನು ಸಂಕೋಚನ ಎಂದು ಕರೆಯಲಾಗುತ್ತದೆ. ಮತ್ತು ಕಡಿಮೆ ಸಾಂದ್ರತೆಯ ಪ್ರದೇಶಗಳನ್ನು ಅಪರೂಪದ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಎರಡು ಸತತ ಸಂಕೋಚನಗಳು ಅಥವಾ ಅಪರೂಪದ ಕ್ರಿಯೆಗಳ ನಡುವಿನ ಅಂತರವನ್ನು ತರಂಗಾಂತರ ಎಂದು ಕರೆಯಲಾಗುತ್ತದೆ. ಮಾಧ್ಯಮದ ಕಣಗಳು ಅವುಗಳ ಸರಾಸರಿ ಸ್ಥಾನದಿಂದ ಗರಿಷ್ಠ ಅಡಚಣೆಯನ್ನು ವೈಶಾಲ್ಯ ಎಂದು ಕರೆಯಲಾಗುತ್ತದೆ. ಮಾಧ್ಯಮದಲ್ಲಿ ಸಾಂದ್ರತೆಯ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನು ಧ್ವನಿ ತರಂಗದ ಅವಧಿ ಎಂದು ಕರೆಯಲಾಗುತ್ತದೆ. ಪ್ರತಿ ಯೂನಿಟ್ ಸಮಯಕ್ಕೆ ಒಂದು ಸ್ಥಳದಲ್ಲಿ ಮಾಧ್ಯಮದ ಸಾಂದ್ರತೆಯ ಆಂದೋಲನಗಳ ಸಂಖ್ಯೆಯನ್ನು ಆವರ್ತನ ಎಂದು ಕರೆಯಲಾಗುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆವರ್ತನದ ಆಧಾರದ ಮೇಲೆ ಧ್ವನಿಯ ಪ್ರಕಾರಗಳು, ಧ್ವನಿ ತರಂಗಗಳ ವೇಗ, ಧ್ವನಿಯ ವೇಗವನ್ನು ಅವಲಂಬಿಸುವ ಅಂಶಗಳು, ವಿಭಿನ್ನ ಶಬ್ದಗಳನ್ನು ಪ್ರತ್ಯೇಕಿಸುವುದು. ಕೀವರ್ಡ್ಗಳು: ಅಲ್ಟ್ರಾಸಾನಿಕ್ ಅಲೆಗಳು, ಇನ್ಫ್ರಾಸಾನಿಕ್ ವೇವ್ಸ್,
ಡೆಸಿಬಲ್, ಪಿಚ್, ಟಿಂಬ್ರೆ, ನಾವು ಧ್ವನಿ ತರಂಗಗಳನ್ನು ಅವುಗಳ ಆವರ್ತನಗಳ ಆಧಾರದ ಮೇಲೆ ವರ್ಗೀಕರಿಸಬಹುದು. ಶ್ರವಣ ತರಂಗಗಳು ಇವು 20 ಹರ್ಟ್ಜ್ ಮತ್ತು 20,000 ಹರ್ಟ್ಜ್ ನಡುವಿನ ಆವರ್ತನದೊಂದಿಗೆ ಧ್ವನಿ ತರಂಗಗಳಾಗಿವೆ. ಇವುಗಳು ಕಂಪಿಸುವ ದೇಹಗಳಾದ ಗಾಯನ ಹಗ್ಗಗಳು, ವಿಸ್ತರಿಸಿದ ತಂತಿಗಳು ಇತ್ಯಾದಿಗಳಿಂದ ಉತ್ಪತ್ತಿಯಾಗುತ್ತವೆ. ಇನ್ಫ್ರಾಸಾನಿಕ್ ವೇವ್ಸ್ ಇವುಗಳು 20 ಹರ್ಟ್ಜ್ಗಿಂತ ಕಡಿಮೆ ಆವರ್ತನದೊಂದಿಗೆ ಧ್ವನಿ ತರಂಗಗಳಾಗಿವೆ. ಅದು ಮಾನವನ ಕಿವಿಗೆ ಕೇಳಿಸುವುದಿಲ್ಲ. ಉದಾಹರಣೆ, ಭೂಕಂಪಗಳ ಸಮಯದಲ್ಲಿ ಉತ್ಪತ್ತಿಯಾಗುವ ಅಲೆಗಳು ಸಮುದ್ರದ ಅಲೆಗಳು, ತಿಮಿಂಗಿಲಗಳಿಂದ ಉತ್ಪತ್ತಿಯಾಗುವ ಶಬ್ದ ಇತ್ಯಾದಿ. ಅಲ್ಟ್ರಾಸಾನಿಕ್ ಅಲೆಗಳು ಇವುಗಳು 20 ಹರ್ಟ್ಜ್ಗಿಂತ ಹೆಚ್ಚಿನ ಆವರ್ತನದೊಂದಿಗೆ ಧ್ವನಿ ತರಂಗಗಳಾಗಿವೆ. ಮಾನವನ ಕಿವಿಯು ಈ ತರಂಗಗಳನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಆದರೆ ಸೊಳ್ಳೆಗಳು, ನಾಯಿಗಳು, ಬಾವಲಿಗಳು ಮತ್ತು ಡಾಲ್ಫಿನ್ಗಳಂತಹ ಕೆಲವು ಜೀವಿಗಳು ಈ ತರಂಗಗಳನ್ನು ಪತ್ತೆ ಮಾಡಬಹುದು. ಉದಾಹರಣೆ, ಬಾವಲಿಗಳಿಂದ ಉತ್ಪತ್ತಿಯಾಗುವ ಅಲೆಗಳು. ನೀವು ಯಾವುದೇ ತರಂಗಕ್ಕೆ ಸಂಬಂಧಿಸಿದ ವೇಗದ ಬಗ್ಗೆ ಮಾತನಾಡುವ 2 ವೇಗಗಳಿವೆ. ಅವುಗಳೆಂದರೆ ಕಣದ ವೇಗ ಮತ್ತು ತರಂಗ ವೇಗ. SI ವೇಗದ ಘಟಕವು ಸೆಕೆಂಡಿಗೆ ಮೀಟರ್ಗಳು, m/s ಕಣದ ವೇಗ. ಶಕ್ತಿಯನ್ನು ತರಂಗದ ರೂಪದಲ್ಲಿ ವರ್ಗಾಯಿಸಲು ಮಾಧ್ಯಮದ ಕಣಗಳು ಕಂಪಿಸುವ ವೇಗವನ್ನು ಕಣದ ವೇಗ ಎಂದು ಕರೆಯಲಾಗುತ್ತದೆ. ಅಲೆಯ ವೇಗ. ತರಂಗವು ಮಾಧ್ಯಮದ ಮೂಲಕ ಚಲಿಸುವ ವೇಗವನ್ನು ತರಂಗ ವೇಗ ಎಂದು ಕರೆಯಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, 1 ಯೂನಿಟ್ ಸಮಯದಲ್ಲಿ ಧ್ವನಿ ತರಂಗವು ಚಲಿಸುವ ದೂರವನ್ನು ಧ್ವನಿ ತರಂಗದ ವೇಗ ಎಂದು ಕರೆಯಲಾಗುತ್ತದೆ. ಘನವಸ್ತುಗಳ ಸಂದರ್ಭದಲ್ಲಿ ಸ್ಥಿತಿಸ್ಥಾಪಕ ಗುಣಲಕ್ಷಣಗಳು ಮತ್ತು ಘನವಸ್ತುಗಳ ಸಾಂದ್ರತೆಯು ಧ್ವನಿ ತರಂಗಗಳ ವೇಗದ ಮೇಲೆ ಪರಿಣಾಮ ಬೀರುತ್ತದೆ. ಘನ ವಸ್ತುಗಳ ಸ್ಥಿತಿಸ್ಥಾಪಕ ಗುಣವು ಅವುಗಳ ಸ್ಥಿತಿಸ್ಥಾಪಕ ಮಾಡ್ಯುಲಿ ಇಂದ
ನಿರೂಪಿಸಲ್ಪಟ್ಟಿದೆ. ಧ್ವನಿಯ ವೇಗವು ಸ್ಥಿತಿಸ್ಥಾಪಕ ಮಾಡ್ಯುಲಸ್ನ ವರ್ಗಮೂಲಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಸಾಂದ್ರತೆಯ ವರ್ಗಮೂಲಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಹೀಗಾಗಿ ಘನ ವಸ್ತುಗಳಲ್ಲಿನ ಧ್ವನಿಯ ವೇಗವು ಸಾಂದ್ರತೆಯು ಹೆಚ್ಚಾದಂತೆ ಕಡಿಮೆಯಾಗುತ್ತದೆ, ಆದರೆ ವಸ್ತುವಿನ ಸ್ಥಿತಿಸ್ಥಾಪಕವು ಹೆಚ್ಚಾದಾಗ ಶಬ್ದದ ವೇಗವು ಹೆಚ್ಚಾಗುತ್ತದೆ. ಅನಿಲಗಳ ಸಂದರ್ಭದಲ್ಲಿ ಕೆಳಗಿನ ಅಂಶಗಳು ಧ್ವನಿ ತರಂಗಗಳ ವೇಗವನ್ನು ಪರಿಣಾಮ ಬೀರುತ್ತವೆ. ಸಾಂದ್ರತೆಯ ಪರಿಣಾಮ. ಅನಿಲದಲ್ಲಿನ ಶಬ್ದದ ವೇಗವು ಅನಿಲದ ಸಾಂದ್ರತೆಯ ವರ್ಗಮೂಲಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಆದ್ದರಿಂದ ಅನಿಲದ ಸಾಂದ್ರತೆಯು ಹೆಚ್ಚಾದಂತೆ ವೇಗವು ಕಡಿಮೆಯಾಗುತ್ತದೆ. ತಾಪಮಾನದ ಪರಿಣಾಮ. ಅನಿಲದಲ್ಲಿನ ಶಬ್ದವು ವೇಗವು ಅದರ ಉಷ್ಣತೆಯ ವರ್ಗಮೂಲಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ತಾಪಮಾನದ ಹೆಚ್ಚಳದೊಂದಿಗೆ ಅನಿಲದಲ್ಲಿನ ಶಬ್ದ ವೇಗವು ಹೆಚ್ಚಾಗುತ್ತದೆ. ಇಲ್ಲಿ ವಿಒ ಎಂಬುದು 0 ಡಿಗ್ರಿ ಸಿ ನಲ್ಲಿ ಅನಿಲದಲ್ಲಿನ ಶಬ್ದದ ವೇಗವಾಗಿರುತ್ತದೆ. ಗಾಳಿಗೆ ವಿಒ = 331 ms-1. ಆದ್ದರಿಂದ ತಾಪಮಾನವು 10 ಡಿಗ್ರಿ ಇಂದ ಬದಲಾದಾಗ ಧ್ವನಿಯ ವೇಗವು 0.61 ms-1 ರಷ್ಟು ಬದಲಾಗುತ್ತದೆ. ಸಾಪೇಕ್ಷ ಆರ್ದ್ರತೆಯ ಪರಿಣಾಮ. ಆರ್ದ್ರತೆ ಹೆಚ್ಚಾದಾಗ ಧ್ವನಿಯ ವೇಗ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಮಳೆಗಾಲದಲ್ಲಿ ನೀವು ದೂರದಿಂದ ಶಬ್ದವನ್ನು ಸ್ಪಷ್ಟವಾಗಿ ಕೇಳಬಹುದು. ವಿಭಿನ್ನ ಶಬ್ದಗಳನ್ನು ಪ್ರತ್ಯೇಕಿಸುವುದು. ಕೆಳಗಿನ 3 ವಿಭಿನ್ನ ಅಂಶಗಳ ಪ್ರಕಾರ ಶಬ್ದಗಳನ್ನು ಒಂದರಿಂದ ಇನ್ನೊಂದರಿಂದ ಪ್ರತ್ಯೇಕಿಸಬಹುದು. 1 ಜೋರು, 2 ಪಿಚ್, 3 ಟೆಂಬ್ರೆ ಅಥವಾ ಗುಣಮಟ್ಟ. 1 ಜೋರಾಗಿ ಮತ್ತು ತೀವ್ರತೆ. ಗಟ್ಟಿತನವು ಒಂದು ಪ್ರಮಾಣವಾಗಿದ್ದು ಅದರ ಸದ್ಗುಣದಿಂದ ಶಬ್ದವನ್ನು ಒಂದರಿಂದ ಇನ್ನೊಂದರಿಂದ ಪ್ರತ್ಯೇಕಿಸಬಹುದು. 2 ಒಂದೇ ಆವರ್ತನವನ್ನು ಹೊಂದಿರುತ್ತದೆ. ಧ್ವನಿಯ ಗಟ್ಟಿತನ ಅಥವಾ ಮೃದುತ್ವವು ತರಂಗದ ವೈಶಾಲ್ಯವನ್ನು ಅವಲಂಬಿಸಿರುತ್ತದೆ. ನಾವು ಟೇಬಲ್ ಅನ್ನು ಲಘುವಾಗಿ ಹೊಡೆದರೆ ನಾವು ಮೃದುವಾದ ಶಬ್ದವನ್ನು ಕೇಳುತ್ತೇವೆ, ಏಕೆಂದರೆ ನಾವು ಕಡಿಮೆ ವೈಶಾಲ್ಯದ ಧ್ವನಿ ತರಂಗವನ್ನು ಉತ್ಪಾದಿಸುತ್ತೇವೆ. ನಾವು ಟೇಬಲ್ ಅನ್ನು ಬಲವಾಗಿ ಹೊಡೆದರೆ ನಾವು ದೊಡ್ಡ ಶಬ್ದವನ್ನು ಕೇಳುತ್ತೇವೆ. ಗಟ್ಟಿಯಾದ ಶಬ್ದವು ಹೆಚ್ಚಿನ ಶಕ್ತಿಯೊಂದಿಗೆ ಸಂಬಂಧಿಸುವುದರಿಂದ ಹೆಚ್ಚಿನ ದೂರವನ್ನು ಚಲಿಸಬಹುದು. ಧ್ವನಿ ತರಂಗವು ಅದರ ಮೂಲದಿಂದ ಹರಡುತ್ತದೆ. ಅದು ಮೂಲದಿಂದ ದೂರ ಹೋದಂತೆ ಅದರ ವೈಶಾಲ್ಯವು ಕಡಿಮೆಯಾಗುತ್ತದೆ
ಮತ್ತು ಹೀಗಾಗಿ ಅದರ ಜೋರು ಕಡಿಮೆಯಾಗುತ್ತದೆ. ಧ್ವನಿಯ ಗಟ್ಟಿತನವು ಧ್ವನಿ ತರಂಗದ ತೀವ್ರತೆಯನ್ನು ಅವಲಂಬಿಸುತ್ತದೆ. ತೀವ್ರತೆಯನ್ನು ತರಂಗದ ಪ್ರಸರಣ ದಿಕ್ಕಿಗೆ ಲಂಬವಾಗಿರುವ ಪ್ರತಿ ಯೂನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿ ದಾಟುವಿಕೆ ಪ್ರಮಾಣ ಎಂದು ವ್ಯಾಖ್ಯಾನಿಸಲಾಗಿದೆ. ಒಂದು ಸ್ಥಳದಲ್ಲಿ ಕೇಳುವ ಶಬ್ದದ ತೀವ್ರತೆಯು ಈ ಕೆಳಗಿನ 5 ಅಂಶಗಳ ಮೇಲೆ ಅವಲಂಬಿತವಾಗಿದೆ. 1. ಮೂಲದ ವೈಶಾಲ್ಯ. 2. ಮೂಲದಿಂದ ವೀಕ್ಷಕನ ದೂರ. 3. ಮೂಲದ ಮೇಲ್ಮೈ ಪ್ರದೇಶ. 4. ಮಾಧ್ಯಮದ ಸಾಂದ್ರತೆ. 5. ಮೂಲದ ಆವರ್ತನ. ಧ್ವನಿಯ ತೀವ್ರತೆಯ ಪ್ರಕಟವು ಡೆಸಿಬಲ್ ಡಿಬಿ ಆಗಿದೆ. ಟೆಲಿಫೋನ್ ಅನ್ನು ಕಂಡುಹಿಡಿದ ಸ್ಕಾಟಿಷ್ ಮೂಲದ ವಿಜ್ಞಾನಿ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅವರ ಗೌರವಾರ್ಥವಾಗಿ ಇದನ್ನು ಹೆಸರಿಸಲಾಗಿದೆ. ಪಿಚ್ ಎಂಬುದು ಧ್ವನಿಯ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಅದರ ಮೂಲಕ ನಾವು ಶಬ್ದವು ಶ್ರಿಲ್ ಅಥವಾ ಬೇಸ್ ಎಂಬುದನ್ನು ಪ್ರತ್ಯೇಕಿಸಬಹುದು. ಹೈ ಪಿಚ್ ಶಬ್ದವು ಕರ್ಕಶವಾಗಿದ್ದರೆ ಮತ್ತು ಕಡಿಮೆ ಪಿಚ್ ಧ್ವನಿ ಸಮತಟವಾಗಿರುತ್ತದೆ. ಒಂದೇ ವಾದ್ಯದಿಂದ ಒಂದೇ ವೈಶಾಲ್ಯದಿಂದ ಉತ್ಪತ್ತಿಯಾಗುವ 2 ಸಂಗೀತ ಧ್ವನಿಗಳು ಅವುಗಳ ಕಂಪನಗಳು ವಿಭಿನ್ನ ಆವರ್ತನಗಳಲ್ಲಿದ್ದಾಗ ಭಿನ್ನವಾಗಿರುತ್ತವೆ. ಫಿಗರ್ ಕಡಿಮೆ ಪಿಚ್ ಮತ್ತು ಹೈ ಪಿಚ್ ಶಬ್ದಗಳನ್ನು ಪ್ರತಿನಿಧಿಸುವ 2 ಅಲೆಗಳನ್ನು ಪ್ರತಿನಿಧಿಸುತ್ತದೆ. ಮೂರು, ಟಿಂಬ್ರೆ ಅಥವಾ ಗುಣಮಟ್ಟ. ಟಿಂಬ್ರೆ 2 ವಿಭಿನ್ನ ಮಾಧ್ಯಮಗಳಿಂದ ಹೊರಸೂಸುವ ಒಂದೇ ಜೋರು ಮತ್ತು ಪಿಚ್ನ 2 ಶಬ್ದಗಳನ್ನು ಪ್ರತ್ಯೇಕಿಸುವ ವಿಶಿಷ್ಟ ಲಕ್ಷಣವಾಗಿದೆ. ಅವು ಏಕ ಆವರ್ತನದ ಧ್ವನಿಯನ್ನು ಟೋನ್ ಎಂದು ಕರೆಯಲಾಗುತ್ತದೆ ಮತ್ತು ಟೋನ್ಗಳ ಸಂಗ್ರಹವನ್ನು ಟಿಪ್ಪಣಿ ಎಂದು ಕರೆಯಲಾಗುತ್ತದೆ. ಟಿಂಬ್ರೆ ಎಂಬುದು ಸ್ವರದ ವಿಶಿಷ್ಟ ಗುಣಲಕ್ಷಣಗಳಿಗೆ ಸಾಮಾನ್ಯ ಪದವಾಗಿದೆ.